ಲೋ ಟಿ ಇಲ್ಲೇ ನಿಲ್ಸಲ್ಲ ಗಾಡಿಯ ಇಲ್ಲೇ ನಿಲ್ಸಲ್ಲ. ನನ್ ಸೊಸಿಯ ಇಡೀ ಊರಾಗ ಮೆರವಣಿಗೆ ಮಾಡಿಸ್ಬೇಕು ನಿಲ್ಸಜ. ನನ್ ಸೊಸೆ ನನ್ ಜೊತೆಗ್ ಬತ್ತಿದ್ರೆ ಊರ್ ಮಂದಿ ಎಲ್ಲ ನೋಡ್ಕೊಂಡ್ ಉಳ್ಳಾಡ್ಬಿಡ್ಬೇಕು, ಬಿಡ್ಬೇಕು. ನಿಲ್ಸು ನಿಲ್ಸು. ಬರ್ರವ ಎದಕ್ಕ ಟಿ ಗಾಡಿಯಾಗ ಕುಂತೀರಿ? ಓ ಅಲ್ಲ ಕುಂತ್ಕೊಂಡ್ಬಿಡ್ಬೇಕಂತ ತೀರ್ಮಾನ ತಗೊಂಡ್ಬಿಟ್ಟಿರೇನ? ಇಳಿರಿ ಇಳಿರಿ ಚಟ್ನ ಇಳಿರಿ. ಹೋಗುಮಂತ ಊರೊಳಕ. ಗುಡಿ ಮುಂದ ನಿಲ್ಸಿನಿ ಅದಕ್ಕೆ ಬರ್ರಿ. ಅಲ್ಲ ಕಣಯ್ಯ, ಇನ್ನೊಂಚೂರು ಮುಂದಕಾರ ಹೋಗ್ ನಿಲ್ಸುದು ರೊಟ್ಟಿ ತಕ್ಕಿ. ನೀನ್ ಯಾಕ ಈ ಗುಡಿ ಹತ್ರಕ ನಿಲ್ಸಿ? ನಿನ್ಗೇನ್ ಬುದ್ಧಿಲ್ಲೇನ? ಇಲ್ಲ ಕರ್ಕೊಂಬಂದ್ ನಿಲ್ಸಿಯಲ್ಲ. ಅಲ್ಲಮ್ಮಿ ಅವ್ರ ಮಾವಂದಾನ ಮದ್ವೆ ದಿನ ಊರ ಕರ್ಕೊಂಬಂದಿಲ್ಲ, ಅದಕ್ಕೆ ಇವತ್ತಾರ ಕರ್ಕೊಂಬಾರಪ್ಪ, ಊರ್ ಮಂದಿನ ನೋಡ್ತಾರ ಅಂತೇಳಿ. ಅಲ್ಲಿ ಆ ಕಡೆ ರೋಡ್ಯಾಗ ಒಳಗ್ಯಾಗ ನಿಂತಿರ್ತೀನಿ ಬರ್ರಿ ಅಂದವನೆ ಪಟ್ ಆ ಹುಡುಗಲ್ಲ. ನೀವ್ ಇಳಿದಿರಿ, ಆ ಹುಡುಗರು ಬರಕೇನಂತ ಇಳಿರಿ ಕೇಳಕ. ಹೌದೇನಾ? ಸಾವುಕಾರ ರಂಗಣ್ಣ ಅಂದೇನ ಬಿಡುವತ್ತಾಗ. ಅವ್ರಿಗವ್ರ ಸೊಸೆನ ಮದುವೆ ಮಾಡ್ಕೊಟ್ಟಿನಿ ಅಂತ ಹೇಳಿ ತೋರ್ಸ್ಕೊಂಬೇಕೇನೋ, ಅದಕ್ಕೆ ಎಲ್ಲ ಅಂದಿರ್ತಾರ. ನಡಿ ನಡಿ ಇವತ್ತಾಯಿ ಫಸ್ಟ್ ಹುಡುಗರು ಕೂಗು. ಹುಡುಗರು ಬರ್ದಂಗ ನಾಡಿ ಅಂತ ಕರಿ ಪಟ್ನ ಚಟ್ನ ಹೋಮಂತ. ಅಯ್ಯೋ ನಾಮಿಯ ಹುಡುಗರ್ನ ಇರಪ್ಪ ಇಲ್ಲಿ ಅನ್ಬಿಟ್ಟು ಒಟ್ಟಿಟಿಯಾಗಿ ಇರ್ಸ್ ಬಂದ್ಮಕ್ರ. ನಿಮ್ಮ ಅಪ್ಪನ ಹೋಗ್ತಾನ ಇರ್ಲಾ ಬತ್ತೀನಿ ಅನ್ಬಿಟ್ಟು ನಾನಕ್ ಹೋಗ್ತೀನಿ ಅವಾಗ ಹೇಳಿರಂತೆ ಅಂದಿ. ಅದಕ್ಕ ಹ್ಞೂ ಸರಿ ಅವ್ವ ಅಂತೇಳಿ ಅವು ಕುಂತವ. ಇರಕ್ ಹೋಗ್ತೀನಿ. ಲೋ ಶಿವಪ್ಪ, ಶಾಂತಿಯಮ್ಮ, ಅವನ ಹೆಸರೇನೋ ಬಾಯಿಗೆ ಬರೋಲ್ತಕ್ಕ. ಜಯಂತ, ಜಯಲಕ್ಷ್ಮಿ ಬರವ ಹೊರಕ. ಬಂದೆ ಕಣವೋ. ಬ್ಯಾಗ್ ಇಲ್ಲ ಇಟ್ಟು ಬರ್ಬೇಕಾ ಎತ್ಕೊಂಡ್ ಬರ್ಬೇಕಾ? ಏನ್ ಬ್ಯಾಗ್ ಊಟಿಟ್ಟಿವ್ ತಗೊಂಡ್ ಹೋಗ್ತಾನ ಅಟ್ಟಿತಕ ಇಳಿಸ್ಕೊಂತಾರ ಮತ್ತೆ ನಿಮ್ ಮಾವ. ಬಾ ಇಳ್ದು ಬರ್ರಿ ಪಟ್ಟ ಬರ್ರಿ. ಅಲ್ಲ ಕಣಪ್ಪ, ಎದಕ್ಕ ಇಲ್ಲ ನಿಲ್ಸ್ರಿ? ಎದಕ್ಕ ಸೋದರ ಮಮ್ಮ ಇಲ್ಲ ನಿಲ್ಸ್ಬಿಟ್ಟ? ಎದಕ್ಕ? ಅಯ್ಯೋ ಇವ್ರ ಮಾವ ಅಪ್ಪು ಇರೋದಪ್ಪ, ಈ ಶಾಂತಿಯಮ್ಮರ ಮಾವ ಹೇಳಿರೋದು ಇಡೀ ಊರಾಗ ಮೆರವಣಿಗೆ ಮಾಡಿಸ್ಬೇಕ ನನ್ ಸೊಸಿಯ. ನಡ್ಸ್ಕೊಂತ ಕರ್ಕೊಬರ್ರಿ, ಏನ್ ಆಗಕ್ಕಿಲ್ಲ. ನನ್ ಸೊಸೆ ನೋಡಿ ಎಲ್ಲ ಉರ್ಕೊಂಡ್ ಸಾಯ್ಬೇಕಂದಾರ. ಬರ್ರಿ ಬರ್ರಿ. ನಿಮ್ ಜೋಡಿ ಅವ್ರ ಜೋಡಿ ಇಬ್ರದ್ದು ಚೆನ್ನಾಗೈತಿ, ಅದಕ್ಕೆ ಉರ್ಕೊಂಡ್ ಸಾಯ್ತಾರ ಬರ್ರಿ. ಅಯ್ಯೋ ನಮ್ ಸಾವುಕಾರ ಮಾಮ ಒಬ್ರು ಅವಳ ಸೊಸೆನ ಕರ್ಕೊಂಡ್ ಹೋಗ್ತಿದ್ರಪ್ಪ. ಅದನ್ ಬಿಟ್ಟು ಎಲ್ಲಾರು ನೋಡ್ಬೇಕು ಅನ್ನೋದ್ ಏನಿತ್ತಪ್ಪ? ಎಲ್ಲ ನೋಡಕ್ಕಿಲ್ಲ ಏನ? ಮದ್ವೆ ಆದ್ಮ್ಯಾಗ ನೋಡ್ತಾರೆ. ಅದೇನೋ ಊರಿಗೆ ಬಂದವ್ ನೀರಿಗೆ ಬರಕಿಲ್ವಾ ಅಂತ ಗಾದೆ ಮಾತೆ ಇಲ್ಲ ಏನ? ಏನೋ ಬಿಡವ, ಅವ್ರವ್ರ ಆಸೆ. ಯಾಕೆ ನಾವು ಇದ್ ಮಾಡ್ಬೇಕು ಹೇಳು? ಅವ್ರಿಗೂ ಆಸೆ ಇರ್ತವ ತಾನೆ. ಸರಿ ನಡೀರಿ ನಡೀರಿ, ಈಗಲ ಲೇಟ್ ಆಗೈತಿ. ಗುಡಿ ಹತ್ರ ಬಂದಿವಿ, ಗುಡಿಯ ಕೈ ಮುಗಿದು ನಡೀರಿ ಎಲ್ಲಾರು ನಡೀರಿ. ಅಪ್ಪ ಈಶ್ವರಪ್ಪ, ನನ್ ಮಗನ ನನ್ನ ಮಕ್ಳನ್ನ ನಮ್ 3 ಜನನ ಎಲ್ಲಾರು ಚೆನ್ನಾಗಿದ್ದಾರಪ್ಪ ಭಗವಂತ. ಸರಿ ಬರ್ರಿ ಬರ್ರಿ, ಟೈಮ್ ಆಗ್ಬಿಡುತ್ತೆ. ಬರ್ರಿ ಬರ್ರಿ ಮತ್ತೆ ಬರ್ರಿ. ಆದ್ರೆ ನಿಮ್ ಆಸೆ ನಿಮ್ ಈಸೆ ನಾ ಮೊದ್ಲು ನೋಡ್ರೆ ಭಯ ಆಗ್ತಿತ್ತು. ಇನ್ಮ್ಯಾಗ ಭಯ ಇಲ್ರಿ ಶಾಂತಿ ಅವ್ರ. ರೋಷವಾಗಿರ್ತೀನಿ. ಯಾಕಂದ್ರ ನಿನ್ ಸೊಸೆನ ಮದ್ವೆ ಆಗಿ ನೋಡ್ಮಮ್ಮ ಏನಕ್ಕೆ ಇರುತ್ತಲ್ಲ ಅದಕ್ಕ. ಹೌದೌದು ನಡೀರಿ, ಮನ್ಯಾಗ ಇರ್ತಾರ, ಇನ್ನೆಲ್ಲೂ ಹೋಗಿರಲ್ಲ ನಮ್ಮ ಈಸೆಮ್ಮಮ್ಮ. ನೋಡೋರಂತೆ, ಭಯ ಪಡ್ಸಾರಂತೆ. ನಡೀರಿ ನಡೀರಿ. ನಿಮ್ ಈಸೆಮ್ಮವ ನಿಮ್ ಮನ್ಯಾಗ ಇರ್ತಾರ? ನಾನೇನ ತಮಾಷೆ ಮಾಡ್ದೇರಿ. ನಿಮ್ ಈಸೆಮ್ಮಂಗ ಎದುರ್ತಾ ಇದವ್ರು ಯಾರವ್ರು ಹೇಳಿ? ನಿಮ್ ಮಾಮ ಡಾನ್ 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 ಇದ್ದಂಗ ನಿಮ್ ಮಾಮ. ಹೌದು, ನಮ್ಮ ಈಸೆಮ್ಮಮ್ಮ ನಮ್ಮ ಮನ್ಯಾಗೆ ಇರ್ತಾರೆ, ಇನ್ನೆಲ್ಲ ಇರ್ತಾರೆ. ನಮ್ಮ ಈಸೆಮ್ಮಮ್ಮ ಇನ್ನೆಲ್ಗಾರ ಹೋಗ್ತಾರೆ? ನಮ್ಮ ಮನೆನೇ ಅವ್ರ ಮನೆ. ನಮ್ಮ ಮಾಮ ನಮ್ಮ ಮನ್ಯಾಗೆ ಇರ್ತಾರೆ. ಬರ್ರಿ, ಅದೇನೋ ಎದುರಿಸ್ಬಿಡ್ತೀನಿ, ಗೊಡ ಗೊಡ ಗೊಡ್ನ ನಡ್ಗಿಸ್ಬಿಡ್ತೀನಿ ಅಂದ್ರಲ್ಲ, ನಡ್ಗಸರ ಅಂತ ಬನ್ನಿ. ಅಯ್ಯೋ ಶಾಂತಿರನ್ನ ಸುಮ್ನೆ ತಮಾಷೆ ಮಾಡ್ದಿರಿ ಇನ್ನೊಂದ್ಕಿತ ಹಿಂಗ್ ಮಾಡಕ್ಕಿಲ್ಲ, ಅರ್ಥ ಮಾಡ್ಕೊಳ್ರಿ. ಪ್ಲೀಸ್ ರೀ ಪ್ಲೀಸ್ ರೀ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ನಡೀರಿ, ಆಯ್ತು. ನಮ್ಮ ಮಾಮನ ಮುಂದೆ ಏನು ಹೇಳ್ಕೊಳಲ್ಲ. ನಡೀರಿ, ನೀವ್ ಹಿಂಗಿದ್ರೆ ಊರ್ ಮಂದಿ ಎಲ್ಲ ಏನ್ ನೋಡು, ಅವ್ರ ಹುಡ್ಗ ಹಿಂಗಾಗೋನೆ ಹಂಗಾಗೋನೆ ಅಂತಾರೆ. ಬನ್ನಿ ಸುಮ್ಕೆ, ಏನೋ ಅನ್ನಕ್ಕಿಲ್ಲ. ಗೊತ್ತು ನೀವು ನನ್ನ ಮುದ್ದು ಇದ್ದಂಗೆ, ಮುದ್ದು ಬಂಗಾರ ಇದ್ದಂಗೆ. ಅಯ್ಯೋ ರೀ, ಇದು ರೋಡ್ರಿ. ನೀವೇನಿಲ್ಲ ಮುತ್ತು ಕೊಟ್ಕೊಂಡು ಗುಡಿ ಹತ್ರ. ಸುಮ್ನೆ ನಡೀರಿ. ಮುದ್ದು ಅನ್ನಕ್ಕೂ ಗೊತ್ತಿಲ್ಲ, ಎಲ್ಲ ಅನ್ಬೇಕು ಎಲ್ ಬಿಡ್ಬೇಕಂತ ಗೊತ್ತಿಲ್ಲ. ಗುಡಿ ಹೊರಗ್ ನಿಂತೀವಿ, ಮುದ್ದು ಅಂದ್ಬಿಟ್ಟು ಮುತ್ತು ಕೊಡ್ತೀರ. ಅವರು ಅಲ್ಲೇ ನಿಂತವ್ರೆ, ಅವ್ರಿಗೆ ಏನೋ ಯೋಚನೆ ಮಾಡ್ಕೊಂಡು ನಡೀರಿ, ಪಟಾಪಟ್ ಅವ್ರಿಗೆ ಹೇಳಿ. ಏನೋ ಗೊತ್ತಿಲ್ಲ, ಸ್ಲೋವಲ್ ಬಂದ್ಬಿಡ್ತ ಅಷ್ಟೇ. ನಡೀರಿ ಬನ್ನಿ ಹೋಗೋಣ. ನಾನ್ ಹೇಳ್ತೀವಿ ನಾವು ಮುತ್ತು ಕೊಡ್ತೀನಿ. ನಾನೇನ್ ಗುಡಿ ಒಳಗ್ ಕೊಟ್ಟಿನೇನ? ಹೊರಗ ಈ ಕಡೆ ಹೋಗ್ಬೇಕಾದ್ರೆ ಓಡಕ್ ಕೊಟ್ಟಿದ್ದು, ಯಾರು ಇದ್ದಿಲ್ಲ ಅಂತ ಕೊಟ್ಟಿದ್ದು. ಯಾರಾದ್ರೂ ಕೊಡಕ್ ನಿಮ್ಗೆ ಚಾ? ಬನ್ನಿ ಬನ್ನಿ. ಪಟಪಟ್ನ ಬರ್ರಿ, ಅದಕ್ಕೆ ಏನೋ ಮಾತಾಡ್ಕೊಂಡು ನಿಂತಿರಿ ಗುಸ್ಗುಸು ಅನ್ಕೊಂಡು. ಪಟ್ನ ಬರ್ರಿ, ಹೋಮಂತ ಬರ್ರಿ. ಎಷ್ಟೊತ್ ಮಾಡ್ತೀರಿ ಬರ್ರಿ. ನಡೀರಿ ಅತ್ಗೆ ನಡೀರಿ ಹೋಗೋಣ. ನೀವು ಮುಂದೆ ಮುಂದೆ ನಡೀರಿ, ನಾವು ಹಿಂದೆ ಹಿಂದೆ ಬರ್ತೀವಿ. ಸರಿ ಬರ್ರಿ ಜಟ್ನ ಹೋಗೋಣ. ನಡೀರಿ ಜಯಂತವ್ರಿ ಹೋಗೋಣ. ನಡೀರಿ ಪಟಪಟ್ನ ಹೋಗೋಣ ಅಂತ ನಡೀರಿ. ಓ ಈರಮ್ಮ ಬಾರೆ ಹೊರಕ. ಇಲ್ಲಿ ಬಂದವ್ರು ನೋಡ್ಬಾರೆ, ಜಯಮ್ಮನ್ ಮಗ್ಳು ಬಂದವಳೆ ಬಾರೆ ಹೊರಕ. ಓ ಶಾಂತಿಯಮ್ಮ ಬಂದಿಲ್ಲೇನ? ಜಯಮ್ಮನ್ ಮಗಳೆಲ್ಲ ಮಂದ ಹೋಗ್ತಿರೋಳು. ಜಯಲಕ್ಷ್ಮಿ ಬಾರಮಿಲಿ. ಹೌದು ಕಣ ಜಿಯೋ, ನಾನಿಯೇ ಜಯಲಕ್ಷ್ಮಿ. ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ಯಾ? ನಾನ್ ಜಯಲಕ್ಷ್ಮಿ ಅಂತ ಕಂಡಿಡ್ಕೊಂಡ್ ಮಾತಾಡಿಸ್ತೀಯಲ್ಲ. ಅಯ್ಯೋ ಮುದ್ಕಿ. ಅಯ್ಯೋ ಏನ್ ಹೇಳ್ತಿದ್ದೆ ಸರಿಯಾಗಿ ಕೇಳಿಸ್ತಿಲ್ಲ ಕಣವ. ನಿಮ್ ಮತ್ತೆ ನಿಮ್ಮ ಅವನ್ ಏನವ್ರು? ನಿಮ್ಮ ಅವ್ವನ್ ಬುದ್ಧಿ ಕಲ್ತ್ಕೊಂಬೇಡ. ಊರಾಗೆಲ್ಲ ನಿಮ್ಮ ಅವ್ವನ್ನ ಕೆಟ್ಟೋಳು ಅಂತಾರ. ನೀನು ನಿಮ್ಮ ಅವ್ವನ್ ಬುದ್ಧಿ ಕಲ್ತ್ಕೊಂಡು ಹಾಳಾಗ್ಬೇಡ ಕಣವ. ಬೇಸ್ ಒಳ್ಳೆ ಹಾಕಿ ಅಂತೇಳಿ ಎಲ್ಲಾರು ಇಷ್ಟಪಡ್ತಾರ. ಒಳ್ಳೆಯೊಳಾಗ ಇರ್ಬೇಕು. ಕೆಟ್ಟ ಬುದ್ಧಿ ಕಲಿಬಾರ್ದು, ಸರಿ ಏನ? ನಿಮ್ಮ ಅವ್ವನ್ ಬುದ್ಧಿ ಕಲಿಬೇಡ. ಎಲ್ಲ ಸರಿ. ಶಾಂತಿಯಮ್ಮ ಬಂದಿಲ್ಲ ಏನ? ಇನ್ನು ಶಾಂತಿಯಮ್ಮ ಕಾಣಿಸ್ತಾನೆ ಇಲ್ಲ. ಎಲ್ಲೋಗಳಕ್ಕಿ? ಕವುಗವ ಎಲ್ಲ ಅವಳೆ ಅಂತೇಳಿ ನಾನು ನೋಡ ಇಲ್ಲ ಆಕಿನ. ಕೂಗು ಕೂಗು. ಆಕಿನೂ ಬಂದಾಳ, ಅಲ್ಲ ನಿಂತಾಳ ನೋಡ ಮುದ್ಕಿ. ಅಲ್ಲಿ ನಿಂತಾಳ ನೋಡ, ಆ ಕಡೆಕ ಅಲ್ಲಿ ಬಂದಾಳ ನೋಡು. ಆಕಿ ಎದಕ್ ಬರ್ತಾಳ ನಮ್ ಜೊತೆ ಕಾಂತಿ? ಅಯ್ಯೋ ಮೂದೇವಿ, ನಿನ್ ಮುಸುಡಿಗಷ್ಟ ಹಾಕ.
ನಿನ್ನ ನಾ ಒಳ್ಳೆವಳು ಅನ್ಬಿಟ್ಟು ಒಳ್ಳೆ ಕಡೆ ಸಂಬಂಧ ಹುಡುಕಿದ್ದು ಲಕ್ಷ್ಮಿ ಮನೆಯವ್ರಿಗೆ ತಿಳ್ಕೊಂಬಿಡದ್ನ ಗೌಡ್ರ ಮನೆ ಹುಡುಗ ಅನ್ಬಿಟ್ಟು ಆಕೆನೆ ನೋಡಿದಂತೆ ನಂಗ ಊರಾಗೆಲ್ಲ ವಿಚಾರ ಗೊತ್ತಾಯ್ತು ಅವರು ಎಲ್ಲ ಸಹಾಯ ಮಾಡಿದ್ಕೆ ತಾನೆ ಅವ್ರ ಸಾವುಕಾರ ಮಾಮ ಸಹಾಯ ಮಾಡಿದ್ಕೆ ತಾನೆ ನೀನ್ ಮದ್ವೆ ಆಗಿರೋದು ಅಯ್ಯೋ ನಿನ್ ಮುಸುಡಿಗಷ್ಟ ಅವಳ ಕಟ್ಕ ಅವಳ್ಯಾಕ್ ಬರ್ತಾಳ ಬಿಡ್ತಾಳ ಅಂತ ಕೇಳ್ತಿ ಇಂತ ಮತ್ಗಳೆಲ್ಲ ಆಡ್ಬಾರ್ದು ನಿನ್ ಹೆಣ್ಮಗ ಆಗಿತ್ಕೊಂಡು ಅದೇನೋ ಒಂಥರಲ್ಲ ಇರ್ನಾರ್ದ ತಿಕ್ಕಿರ್ಬೇ ಬಿಟ್ಕೊಳ್ಳೋದಿದೆ ಅನ್ಸುತ್ತೆ ಆಕೆ ಏನಾರು ಹೇಳಿದ್ರೆ ಅದಕ್ಕೆ ತದ್ವಿರ್ದಾಗ ಮಾತಾಡ್ತಾಳ ನಾನ್ ಏನಾರು ಮಾತಾಡಿದ್ರೆ ಹಿಂಗ್ ಬೈತಾಳೆ ಮುತ್ಕಿ ನಾನೇ ಅವಾಗಂದೆ ಆಕೆ ಅವಾಗ ನನ್ ಜೊತೆ ಬರ್ತಾಳ ಅಂತಾಳೆ ಆ ಕಡೆ ತಿರ್ಗಿ ನೋಡು ಅಂದ್ರೆ ಏನ್ ನಾಟಕ ಮಾಡ್ತಾ ನಾನೇ ತಿರ್ಗಿಸ್ತೀನಿ ಇರುವತ್ತಾಗ ಅಲ್ಲಿ ನೋಡೆ ಅಲ್ಲಿ ಮುತ್ಕಿ ಕ್ಯೂಡಿ ಊರವ್ರು ಯಾರು ಕೇಳಿಸ್ಕೊಂಡ್ರೆ ಏನಂತಾರ ನನ್ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತೀಯಲ್ಲ ಅಲ್ಲಿ ಬಂದಾರ ನೋಡು ಅಯ್ಯೋ ನಮ್ಮ ತಾಯಿ ಅಜ್ಜೋ ಆಶೀರ್ವಾದ ಮಾಡು ನನ್ಗೂ ನನ್ ಗಂಡಕ್ಕವ ನೀನ್ ಆಶೀರ್ವಾದ ಮಾಡಿದ್ರ ನಾವು ಖುಷಿಯಾಗಿರ್ತೀವಿ ಆಶೀರ್ವಾದ ಮಾಡು ನಿಮ್ಮಂತವ್ರ ಕೈಲಿ ಆಶೀರ್ವಾದ ಮಾಡಿಸ್ಕೊಬೇಕು ಆಶೀರ್ವಾದ ಮಾಡು ಅಯ್ಯೋ 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 ಹಿರಿಯರ್ ಕಂಡ್ರೆ ಏನ್ ಗೌರವ ಏನ್ ಮರ್ಯಾದೆ ಇಬ್ರಿಗುವ ಎದಳ್ರಪ್ಪ ನಮ್ಮ ಆಶೀರ್ವಾದ ನಿಮ್ ಆಗಿದ್ದ ಇರುತ್ತೆ ಎದಳ್ರಿ 100 ಕಾಲ ಸುಖ ಪಡ್ರಿ ಎದಳ್ರಿ ಅಯ್ಯೋ ಲಕ್ಷ್ಮಿ ಅಮ್ಮ ಎಂತ ಮಗ್ಳಿಗೆ ಜನ್ಮ ಕೊಟ್ಟಿಯವ್ವ ಒಳ್ಳೆ ಆಕಿ ಅಪ್ರಂಜಿ ಇದು ಇದಳವ ಎಲ್ಲೋ ನಾ ಮೀರಿ ಸ್ನಾನ ಕುಂತು ಬಿಟ್ಟವಳೆ ಅನ್ಸುತ್ತಾ ನೀವ್ ಬಂದಿರಿ ಅಂತ ಹೇಳಕತ್ತಾನೆ ಹೊರಕ ಬರೋಲ್ಲ ಕಣವ ಎಲ್ಲೋ ಸ್ನಾನ ಕುಂತು ಬಿಟ್ಟಾಳ ಅನ್ಸುತ್ತಾ ಅದಕ್ಕ ಬಂದಿಲ್ಲ ಹೋಗಿರಿ ಬತ್ತಾಳ ನಿಮ್ ಮಟ್ಟಿ ತಕ್ಕ ಬತ್ತಾಳ ನನ್ಗಂತ ಇವತ್ತು ಭಾಳ ಖುಷಿ ಆಗ್ಬಿಡ್ತು ಕಣಮ್ಮ ನೀವು ಅಯ್ಯೋ ಭಗವಂತ ನೀನ್ ತಕ್ಕಂಗ ನೋಡು ನಿನ್ ಗಂಡ ಏಟು ನೀನ್ ಭಕ್ತಿ ಅನ್ಬಿಟ್ಟು ಅವನು ಭಕ್ತಾನ ಒಳ್ಳೆ ಹುಡ್ಗ 100 ಕಾಲ ಸುಖವಾಗಿ ಬಾಳ್ಬಿಟ್ರಪ್ಪ ಸುಖವಾಗಿ ಬದುಕ್ಬಿಡ್ರಿ ಇಷ್ಟ ದಿನ ಕಷ್ಟ ಬಿದ್ದಿತ್ತು ಒಳ್ಳೆ ಗಂಡನ ಸಿಕ್ಕನಮ್ಮಿ ಲೋ ಜಯಂತ ಹಿರಿಯರ ಕಾಲಕ್ಕ ಬಿದ್ದು ಆಶೀರ್ವಾದ ತಕೊಂಬೇಕು ತಕಲ್ರಿ ನೀವು ಒಳ್ಳೇದಾಗುತ್ತ ನೋಡಿ ತಕಲ್ರಿ ಏಯಪ್ಪ ಅವ್ರ ಮಂದಿ ಕಾಲಕ್ಕೆ ಬೀಳ್ತಾರ ನಾವು ಬೀಳ್ಬೇಕೇನ ಸುಮ್ಕಿರು ಅವ್ರೇನೋ ಊರ್ ಸಾವುಕಾರರು ಎಲ್ಲಾರ್ಗು ಸಲಾ ಮುಡಿತಾರ ನಾವು ಹೊಡಿಬೇಕೇನ ಸುಮ್ಕಿರಪ್ಪ ಓ ಇಂಥದ್ದೆಲ್ಲ ಮೈ ಹೇಳ್ಕೊಬೇಡ ನಮ್ಗ್ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕಂತೇಳಿ ನನ್ನ ಹೆಂಡ್ರಿಗಂತೂ ಮೊದ್ಲಾಗೆ ಇಷ್ಟ ಆಗಿಲ್ಲ ಇವೆಲ್ಲ ಸುಮ್ಕಿರು ಅಲ್ರಿ ಏನೋ ಮಾತಾಡಕತ್ತೀರಿ ಇಷ್ಟು ಗುಸು ಅನ್ಕೊಂಡು ಏನು ನಂಗೂ ಒಂಚೂರು ಹೇಳ ಕೇಳಿಸ್ತಾನೆ ಇಲ್ಲ ನೋಡ್ ಜಯಲಕ್ಷ್ಮಿ ಅವ್ರಿಬ್ರು ಬೀದ್ ಬಿದ್ದವ್ರಲ್ಲಿ ಇದ್ದವ್ರಿಗೆಲ್ಲ ಕಾಲ ಬಿದ್ದವ್ರೆ ನಾವು ಬೀಳ್ಬೇಕಂತ ನಮ್ಗೆ ತಾಳೆ ಬರಂತಾರ ಅವ್ರು ಬೀಳಿತಕ್ಕ ನಾವ್ ನಮ್ಮ ಅಪ್ಪನ ಮಗನ್ ಕಾಲ್ಗೆ ಬೀಳಕ್ಕಿಲ್ಲ ಅಂತ ಮಂದಿ ಕಾಲ್ಗೆ ಏನ್ ಬೀಳೋದು ಏನೋ ವಯಸ್ಸಾಗ್ಬಿಟ್ಟೈತಂತೆ ಅದಕ್ಕೆ ಕಾಲಕ್ಕೆ ಬೀಳ್ತಾರಂತೆ ನನ್ಗಂತೂ ಇವೆಲ್ಲ ಮೊದ್ಲಾಗ ಹಿಡಿಯಕ್ಕಿಲ್ಲ ನಿನ್ಗಂತೂ ಇನ್ನ ಹಿಡಿಯಕ್ಕಿಲ್ಲ ಇಂಥದ್ದ ನಮ್ಮ ಅಪ್ಪನ ಮಗನ್ ನನ್ ಮಾತ್ರ ಕೇಳ್ತಾರೆ ಗೊತ್ತು ಇವನ್ ಹೆಂಗ ಏನು ಅಂತ ಹೇಳಿ ಜಯಂತ ಹೆಂಗ ಸಿಡುಕ್ಮೂರ್ತಿ ಸಿದ್ಧ ಅಂತ ಹೇಳಿ ಇವ್ರಿಗೂ ಗೊತ್ತು ಯಾವ್ಯಾವ ವಿಚಾರದಲ್ಲಿ ಹೆಂಗ್ ಆಡ್ತಾನೆ ಅಂತ ಗೊತ್ತು ಆದ್ರೆ ನೋಡ ಹೆಂಗೈತಿ ನಾನ್ ಇವಾಗ ಕೋಪ ಮಾಡ್ಕೊಂಡಿನಿ ಅಂದ್ರೆ ನಮ್ಮ ಮಾವನ್ ದೃಷ್ಟಿಯಾಗಿ ಕೆಟ್ಟೋಳ ಬಿಡ್ತೀನಿ ಸುಮ್ಕ ಇರೋದ ಒಳ್ಳೇದೈತಿ ನಾನ್ ಕೆಟ್ಟೋಳ ಆಗಬಾರ್ದು ನಾನ್ ಒಳ್ಳೆಯೊಳಗೆ ಇರ್ಬೇಕು ನೋಡೀಗ ಯಾರಾದ್ರೂ ಮರ್ಯಾದೆ ಕೊಡ್ತಾರಂದ್ರೆ ಜಯಮಂತ್ರ ಬುದ್ಧಿ ಕಲಿಬೇಡಮ್ಮ ಅದಕ್ಕ ನಿನ್ನಂದ್ರೆ ಇಷ್ಟ ಅಂತಾರ ಅದ ನನ್ ತಂಗಿ ತರ ಬುದ್ಧಿ ಕಲ್ತ್ರ ನಾನು ಆಗೋಗ್ತೀನಿ ಬೇಡಪ್ಪೋ ಬೇಡ ಒಳ್ಳೆಯವ್ರಿಗೆ ಹಿರಿಯವ್ರಿಗೆ ಕಿರಿಯವ್ರಿಗೆ ಅಂದ್ರೆ ಬಗ್ಗಿ ಬಾಳ್ಬೇಕಷ್ಟೇ ಅವ್ರ ಕೊಟ್ಟ ಮಾತಾಡಕ ಹೋಗ್ಬೇಡ ಸುಮ್ಕಿರು ಏನಾರು ಬಗ್ಗಕ್ಕನ್ ಸಾಯಿಲಿ ನಮ್ಗೆ ಯಾಕ್ಬೇಕು ಸುಮ್ಕಿದ್ ಬಿಡು ಕಂಡ್ರು ಕಾಣ್ದಂಗ ಕೆಲ್ಸವ್ರು ಕೆಲಸ ಇದ್ದಂಗ ಸುಮ್ಕಾಗು ಅವ್ರ ಎರ್ತಿ ಮಾಡ್ ಕಟ್ಕೊಂಡೆ ಸುಮ್ಕಾಲಿ ಅವನು ನಮ್ಮ ಮಾತು ಕೇಳದ ಬೇಡ 1-3 ದಿನಕ್ಕೆ ಏನ್ ಮಾತಾಡ್ತಾನ ನೋಡ ಇನ್ನೊಂದ್ಕಿತ ನೀನ್ ಏನು ಮಾತಾಡಕೋಬೇಡ ತೆಪ್ಕಿದ್ ಬಿಡು ಅಷ್ಟೇ ಊರ್ ಗೌಡನಾಗಿತ್ಕೊಂಡು ಎಲ್ಲಾರು ಮರ್ಯಾದೆ ಕೊಡ್ತಾರ ನಿನ್ ಮಗನೇ ಕೊಡೋಲ್ಲ ಹೆಂಗಾರ ಮಾಡ್ಕೊಳ್ಳಿ ಸುಮ್ಕಿರು ಅಯ್ಯೋ ಅತ್ತೆಯವರ ಮಾವರ ನಾವು ಆಶೀರ್ವಾದ ತಾನೆ ತಗೊಂತಿದ್ರಿ ನಿಮ್ ಮಗನ ಸುತ್ತ ಬಗ್ಗಿಸ್ತೀನಿ ದೊಡ್ಡವ್ರು ಹಿರಿಯವ್ರು ಕಿರಿಯವ್ರು ಅಂದ್ರೆ ಆಶೀರ್ವಾದ ತಗೋಬೇಕು ತಗೊಂಡಿಲ್ಲ ಅಂದ್ರೆ ಆಗುತ್ತೇನ ಇರ್ರಿ ಅಲ್ಲ ಇವಳೇನಪ್ಪ ಹಿಂಗ್ ಬಿಟ್ಟ ಹೊಡಿತಾವಳ ಅಲ್ಲಿ ನೋಡಿದ್ರೆ ಹಂಗಂದ್ರು ಇಲ್ಲಿ ನೋಡಿದ್ರೆ ಹಿಂಗಂದ್ರು ಒಳ್ಳೆ ಉಸುರು ಒಳ್ಳೆ ಬಣ್ಣ ಬದಲಾಯಿಸ್ತಾಳಲ್ಲಪ್ಪ ಇವಳಿಗೆ ಏನಾಗೈತಿ ಈ ತರ ಉಸುರು ಒಳ್ಳೆ ಅರ್ಧ ಕಟ್ತಾವಳೆ ಫ್ಲಾಶ್ ಬ್ಯಾಕ್ ರೀ ನಿನ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕು ನಾನು ಇವಾಗಲೇ ಹೇಳಕತ್ತಾನೆ ಕೇಳು ಅದೇನ್ ಹೇಳಮ್ಮಿ ಏನಂತ ಹೇಳು ಅದೇನ್ ಹೇಳು ಅದನ್ನ ಕೇಳೇ ಬಿಡಮ್ಮ ಎದಕ್ ಹಿಂಗ್ ಸಪ್ಕಿದಿ ಏನಾಯ್ತು ಹೇಳು ಇವಾಗ್ಲೇ ಹೇಳಕತ್ತಾನೆ ನಾನ್ ಊರ್ಗ್ ಹೋದಾಗ ಯಾರ್ ಕಾಲ್ಗಾರ ಬೀಳು ಇಲ್ಲ ಯಾರ್ ಕಾಲ್ ಬೀಳು ಇವ್ರ ಕಾಲ ಬೀಳು ಯಾರು ಹಿರಿಯವ್ರು ಬಂದಾರ ಕಾಲಕ್ ಬೀಳು ಅಂದ್ರೆ ನಾನ್ ಬೀಳದ ಇಲ್ಲ ನಂಗೆ ಇಂಥವೆಲ್ಲ ಮೊದ್ಲಾಗ ಹೇಳಕ್ಕಿಲ್ಲ ಸರಿನಾ ನಾನ್ ಮೊದ್ಲೇ ಹೇಳ್ತಾವ್ನಿ ಆಮ್ಯಾಗ ಅಲ್ಲಿ ಬಂದಾಗ ನನ್ ಜೊತೆ ಜಗಳ ಮಾಡ್ಬೇಡ ಇವಾಗ್ಲೇ ಹೇಳಕತ್ತಾನೆ ಇವಾಗ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರಿನಾ ಅಷ್ಟೇ ತಾನೆ ಅದಕ್ಕೆ ಯಾಕೆ ಕೋಪ ಮಾಡ್ಕಂತಿ ಯಾರ ಕಾಲ್ಗೂ ಬೀಳಕ ಹೋಗ್ಬೇಡ ನೀನ್ ಯಾಕೆ ಮಂದಿ ಕಾಲಕ್ಕೆ ಬೀಳ್ತಿ ನನ್ಗೂ ಅವೆಲ್ಲ ಮೊದ್ಲಾಗೆ ಹಿಡಿಯಕ್ಕಿಲ್ಲ ನಡಿ ಅಪ್ಪ ಅವ್ವ ಇವತ್ತು ಊರಿಗೆ ಹೋಗ್ತೀವಿ ಅಂದವ್ರ ಅದಕ್ಕೆ ಅಲ್ಲಿ ಸಾವುಕಾರ ಮನೆ ಹತ್ರ ಹೋಗ್ ಬರ್ತೀನಿ ಅಂತ ಹೋಗಾರ ಹೋಗ್ ಬಂದ್ಮ್ಯಾಗ ಬೇಕಾರೆ ಬರ್ದು ಹೋಗ್ದಾರ ಆಗುತ್ತೆ ತಕ ಕಾಲ್ದಾಗ ಬಿಲ್ದಾರ ಆಗುತ್ತೆ ಅದನ್ನ ಕಟ್ಕೊಂಡು ಏನಾಗ್ಬೇಕಾಗೈತಿ ಮಂದಿ ಕಾಲಕ್ಕೆ ಬಿದ್ರೆ ಏನ್ ಸಿಗುತ್ತಾ ಬಿಡು ಬೇಡ ಅದಕ್ಕೆ ನೀವಂದ್ರೆ ತುಂಬಾ ಇಷ್ಟ ನೋಡ್ರಿ ನನ್ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ತುಂಬಾ ಖುಷಿಯಾಗಿ ನೋಡ್ಕೊಂತೀರಾ ಅದಕ್ಕೆ ನೀವಂದ್ರೆ ನಂಗೆ ತುಂಬಾ ಇಷ್ಟ ಜಯಂತ್ ಅವ್ರೆ ನಮ್ಮನ್ನ ಯಾವಾಗ್ಲೂ ಈಗಲೇ ನೋಡ್ಕೊಳ್ಳಿ ಆಯ್ತಾ ಅಯ್ಯೋ ನನ್ಗಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಎಲ್ಲಾರು ಅಂತಾರೆ ಗೊಂದಿರೋರು ಹೆಂಡತಿ ಮತ್ ಕೇಳದೇ ಇಲ್ಲ ಅಂತ ಹೇಳಿ ಆದ್ರೆ ನೀವು ಉಲ್ಟಾರಿ ನಾನು ಏನ್ ಹೇಳಿದ್ರು ನಂಗೆ ನೋವಾಗ್ಬಾರ್ದು ಅಂತ ಎಲ್ಲ ಕೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ರೀ ಸರಿ ನಡೀರಿ ಊಟ ಮಾಡೋಣ ಅಂತ ಟೈಮ್ ಆಯ್ತು ಅವ್ವ ಮಾಡಿಟ್ಟು ಹೋಗೋಣ ಅನ್ನ ಬೆಳೆ ಮಾಡಿಟ್ಟು ಹೋಗೋಳಂತ ಮತ್ತ ಮಿರ್ಚಿ ಹಾಕೊಳ್ಳಂತ ನಡೀರಿ ಹೋಗೋಣ ಏಟೋತಿಲ್ಲ ಮಾತಾಡ್ಕೊಂಡು ನಿಂದ್ರತ್ರಿ ಮಂದಿ ಸರಿ ಇಲ್ಲ ಆಮೇಲೆ ಕಣ್ ಬಿಟ್ಕೊಂಡ ನಿಂತಿರ್ತಾರ ನಡೀರಿ ಅಲ್ಲ ಮನ್ಯಾಗ ನೋಡಿದ್ರೆ ಇಷ್ಟೆಲ್ಲ ಹೇಳಿದ್ರು ಇವಾಗ ನೋಡಿದ್ರೆ ಏನು ಕಳ್ದಿರ್ತಾರ ಅವಳ ಯಪ್ಪ ಇವಳು ಬಾರ ಉಲ್ಟಾ ಇದ್ಲಪ್ಪ ಸುಮ್ನ ಇವಳು ಎಂದಿತ್ತ ಯಾವ್ದಕ್ಕೂ ಒಪ್ಕೊಂಬಾರ್ದು ಒಪ್ಕೊಂಡಿನಿ ಅಂದ್ರೆ ಎಲ್ಲಾರ ಮುಂದೆ ನಾನು ಚಿಕ್ಕೋನಾಗ್ತೀನಿ ನೋಡ್ದಲ್ಲ ನೋಡು ಆ ಹೆಣ್ಮಗನೇ ಒಪ್ಕಂತೈತಿ ಆದ್ರೆ ನೀ ಒಪ್ಕೊಳಕ ಸೈತಿ ಅಲ್ಲ ಬಂದಿರೋದು ಏನ್ ಬಂದೈತೆ ನಿನ್ಗೆ ದರಿದ್ರದಾನೆ ಹೆಣ್ಮಗಿನ ತೊಳಪ್ಕಂತಲ್ಲ ಕಾಲಕ್ ಬೈತ್ರಿ ಅಂತ ಹೇಳಿ ಏನ್ ಗೇಟೈತೆ ನೋಡ ಇಷ್ಟು ದುರಂಕರ ಒಳ್ಳೇದಲ್ಲಕಲ್ಲ ಹಿರಿಯರು ಕಿರಿಯರು ಅಂದ್ರ ಗೌರವ ಮರ್ಯಾದೆ ಕೊಡ್ಬೇಕು ಅನ್ನೋದು ಇದಕ್ಕೆ ಚಿಕ್ಕ ಮಕ್ಳಿಗಾದ್ರೂ ಅಷ್ಟೇ ದೊಡ್ಡವ್ರಿಗಾದ್ರೂ ಅಷ್ಟೇ ಚಿಕ್ಕ ಮಕ್ಳು ಅಂದ್ರೆ 5 ವರ್ಷದ ಮಕ್ಳು ಎಲ್ಲ ಒಳ್ಳೆ ದೇವ್ರ ಇದ್ದಂಗ ಅವ್ರಿಗೂ ಮರ್ಯಾದೆ ಕೊಡ್ಬೇಕು ನಾವ್ ಅವ್ರ ಮುಂದೆ ಏನ್ ಮಾತಾಡ್ತೀವಿ ಯಾವಾಗ ಬರ್ತಾವ ದೊಡ್ಡವ್ರು 50 ವರ್ಷ 60 ವರ್ಷ ಆದ್ಮ್ಯಾಗ ಯಾರು ಮುದಿಯೋರು ಇರ್ತಾರ ಅವ್ರಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡೋದೇ ಜೀವನ ಬದುಕು ಇಲ್ಲ ಅಂದ್ರ ಬೀದಿ ಬೀಳ್ಬೇಕಾಗುತ್ತೆ ಗೋಳಿ ಮಗನ ಅದೇನೋ ಅಂತಾರಲ್ಲ ಇರ್ನಾರ್ದಂಗ ಇರ್ಬೇಕು ಬಿಟ್ಕೊಳ್ಳೋದಂದ್ರೆ ಇದೆ ಅನ್ಸುತ್ತೆ ನಾನೇ ಬಿಟ್ಕೊಂಡಿದ್ದು ಏನು ಮಾಡಕ್ ಆಗಿಲ್ಲ ಇವಳಂದ್ ಹೋಗ್ಬಿಟ್ಟು ನಾನ್ ಮಾತಾಡ್ದಿ ಅದ್ ನನ್ಗ ಬಿಟ್ಕೊಂಡಂಗ ಐತೆ ಅಷ್ಟೇ
ಈ ಅಜ್ಜಿ ಮಾತಾಡಿದ್ದು ಶಾಂತಿ ಮಾತಾಡಕ್ಕ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರೆ ಇವಾಗ ಅನಿಸ್ತಿದೆ ನಾವು ಒಳ್ಳೆಯವರಾಗಿದ್ರೇನೆ ಜೀವನ ಅಂತೇಳಿ. ನಾನು ಯಾವಾಗ್ಲೂ ಒಳ್ಳೆಯವಳಾಗಿ ಇರಕ್ ಟ್ರೈ ಮಾಡ್ತೀನಿ, ಕೆಟ್ಟ ಬುದ್ಧಿ ತೆಗಿಯಲ್ಲ. ಇರೋ ಕೆಟ್ಟ ಬುದ್ಧಿನ ಹೌಸ್ಕೊಳಕ್ಕೆ ನೋಡ್ತೀನಿ. ಹೌಸ್ಕೊಳ್ಳೋದೆಲ್ಲ ಮರೀತೀನಿ, ಕೆಟ್ಟ ಬುದ್ಧಿಲ್ ಮಾತಾಡಲ್ಲ, ಒಳ್ಳೆಯವಳಾಗಿ ಬದುಕು ತೋರಿಸ್ತೀನಿ. ಅವಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನನಗೂ ಅಷ್ಟ ಮರ್ಯಾದೆ ಕೊಡ್ಬೇಕು. ಆ ಅಜ್ಜಿನೇ ಆದ್ರೂ ಅಯ್ಯೋ ನೀನು ಅವಳ ಬುದ್ಧಿ ಕಲ್ತಿಲ್ಲ ಒಳ್ಳೆ ಆಕಿ ಅಂತ ಹೇಳಿ ಮಾತಾಡುದು. ನಾನು ಒಳ್ಳೆತನ ಉಳಿಸ್ಕೊಳ್ಳೇಬೇಕು. ನಾ ಮತ್ತೆ ಅವಳು ಹೆಂಗ ಅವ್ರ ಅತ್ತೆ ಮಾವನ ಹತ್ರ ಗ್ರೇಟ್ ಅನ್ಸ್ಕೊಂತಾಳೆ, ನಾನು ಹಂಗ ಅನ್ಸ್ಕೊಂತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.